ಮುಖ್ಯಮಂತ್ರಿಗಳು 3 ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಯಥಾವತ್ತಾಗಿ ಏನು ತಗೊಂಡಿತ್ತು, ಅಧಿಕಾರ ಬಂದು 24 ಗಂಟೆ ಒಳಗಾಗಿಯೇ ನಾನು ಆ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂತೀವಿ ಅಂತೇಳಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಹೇಳಿದರು. ಸುಮಾರು 2 ವರ್ಷಗಳಿಗೆ ಇನ್ನೂ 3-4 ತಿಂಗಳ ಬಾಕಿ ಇರ್ಬೋದು. ಇದುವರೆಗೂ ಕೂಡ ಅದರ ಬಗ್ಗೆ ತುಟಿ ಪಿಟ್ಟು ಕರ್ತಾ ಇಲ್ಲ. ಮೊದಲನೇದಾಗಿ ರಾಜ್ಯ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಹಾಗೆ ವಿದ್ಯುತ್ ಶಕ್ತಿಯಲ್ಲಿ ಈಗಾಗಲೇ ಪಂಪ್ ಸೆಟ್ಗಳಿಗೆ ಮೀಟ್ರಿಗೆ 2.5 ಲಕ್ಷ ರೂಪಾಯಿ ಕಟ್ಟಿ ಮೀಟರ್ ತಗೊಳ್ರಿ ಅಂತೇಳಿ ವಿತ್ ಪರಿಕರಗಳು. ಅಂದರೆ ಕಂಬಕ್ಕೆ 1 ಪೋಲ್ ತಗೊಂಡ್ರೆ 18,500 ರೂಪಾಯಿ ಆಗ್ತದೆ. 1 TC 2 ಲಕ್ಷ ರೂಪಾಯಿ ಮೇಲ್ಪಟ್ಟು ಆಗ್ತದೆ. ಮೊದಲಿದ್ದಂಥ ಸರ್ಕಾರಗಳು ಫ್ರೀಯಾಗಿ ಕೊಡ್ತಿದ್ರು ನಮಗೆ. ಈ ಸರ್ಕಾರ ಆ ಸ್ಕೀಮನ್ನು ಬಂದ್ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡ್ರಿ ಅಂತೇಳಿ ಆದೇಶ ಮಾಡಿದ್ದಾರೆ. ಅದನ್ನು ನಾವು ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಒತ್ತಾಯ ಮಾಡಿದ್ದೀವಿ. ಅವತ್ತಿನ ದಿನ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮತ್ತು ಕೋನ್ ರೆಡ್ಡಿ ಅವರು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದರು. ಈ ವಿಷಯ ಮುಖ್ಯಮಂತ್ರಿಗೆ ನಾವು ತಲುಪಿಸ್ತೀವಿ ಅಂತೇಳಿ ಮನವಿ ಪತ್ರ ತಗೊಂಡ್ರು. ಇದುವರೆಗೂ ಕೂಡ ವಾಪಸ್ ತಗೊಳ್ತಾ ಇಲ್ಲ. ಹಾಗಾಗಿ ತಮ್ಮ ಮೂಲಕ ನಾನು ರಾಜ್ಯದ ಇಂಧನ ಸಚಿವರಿಗೆ ಒತ್ತಾಯ ಮಾಡ್ತೀನಿ, ಅದನ್ನು ತಕ್ಷಣ ತಗೋಬೇಕು. ತಗೊಳ್ಳದೇ ಮುಂಬರುವ ಬಜೆಟ್ ಅಧಿವೇಶನ ಈಗ ಮಾಹಿತಿ ಪ್ರಕಾರ 3ನೇ ತಾರೀಕಿಗೆ ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತದೆ. 7ನೇ ತಾರೀಕಿಗೆ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ. ಈಗಾಗಲೇ ನಾನು ನವಲಿ ಜಲಾಶಯಕ್ಕಾಗಿ ಸುಮಾರು 3 ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡಿದ್ದೀನಿ. ಪ್ರತಿ ಅಧಿವೇಶನದಲ್ಲಿಯೂ ಕೂಡ ನಾನು ಒತ್ತಾಯವನ್ನು ಮಾಡಿದ್ದೀನಿ. ಕಳೆದ BJP ಸರ್ಕಾರದಲ್ಲಿ ಬೊಮ್ಮಾಯಿ ಅವರು 1,000 ಕೋಟಿ ರೂಪಾಯಿ DPRಗಾಗಿ ಬಿಡುಗಡೆ ಮಾಡಿದರು. ಅದು ಈಗ ಸದ್ಯ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಕಳಿಸಿದ್ದೀವಿ. ಒಪ್ಪಂದ 60-40 ಒಪ್ಪಂದ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದು ಬಂದ ಮೇಲೆ ಕನ್ಫರ್ಮ್ ಆಗ್ತದೆ. ನವಲಿ ಹತ್ರ ಸಮಾನಾಂತರ ಜಲಾಶಯಕ್ಕಾಗಿ ಹೋರಾಟ ಮಾಡಿದ್ದೀವಿ. ಅದಕ್ಕೆ DPRಗೆ 1,000 ಕೋಟಿ ರೂಪಾಯಿನ ಬೊಮ್ಮಾಯಿ ಅವರು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ ಮೊನ್ನೆ ಏನು ಹೊಡೆದಿತ್ತು, ಅದು TB ಬೋರ್ಡ್ ಅಂತ ಇದೆ. ಅದು ನಮಗೇನು ಸಂಬಂಧನೇ ಇಲ್ಲ. ಕರ್ನಾಟಕದವರು ಅಲ್ಲಿ ಹೋಗಂಗಿಲ್ಲ, ಮುಟ್ಟಂಗೂ ಇಲ್ಲ, ಅದನ್ನು ಯಾವುದೇ ರಿಪೇರಿನೂ ಮಾಡಂಗಿಲ್ಲ. ಏನಿದ್ರು ಆ ಬೋರ್ಡ್ ಅಂದ್ರೆ ಆಂಧ್ರ ತೆಲಂಗಾಣದವರು ಮತ್ತು ಕೇಂದ್ರ ಸರ್ಕಾರದವರು ವ್ಯಾಪ್ತಿಗೊಳಪಡ್ತದೆ. ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೀನಿ, ಪ್ರಾಧಿಕಾರ ರಚನೆ ಮಾಡಬೇಕು. ಈಗೇನು ಮೈಸೂರು ಭಾಗದಲ್ಲಿ KRS ಹೆಂಗೆ ಪ್ರಾಧಿಕಾರ ರಚನೆ ಮಾಡಿದ್ದಾರೆ, ಮುಂಬರುವ ದಿನಗಳಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಆ ನೀರಿನಿಂದ, ಆ ಡ್ಯಾಮ್ಲಿಂದ, ಆ ಡ್ಯಾಮ್ನ ಭೂಮಿ ಕಳ್ಕೊಂಡವ್ರು ನಾವು ನೀರು ನಿಲ್ಲಿಸೋಕೆ ಅನೇಕ ಮನೆಗಳನ್ನು ಸ್ಥಳಾಂತರ ಮಾಡ್ಯದ. ಎಲ್ಲ ಹೊಲ ಮನೆ ಎಲ್ಲ ಕಳ್ಕೊಂಡವ್ರು ನಾವು. ಅದನ್ನು ಸಂಪೂರ್ಣ ಜವಾಬ್ದಾರಿ ಏನಂದ್ರೆ ಆಂಧ್ರ ಮತ್ತು ತೆಲಂಗಾಣ ಕೈ ಕೊಟ್ಟಿದ್ದ ಸರ್ಕಾರ. ಅದನ್ನು ನಾನು ಮೊನ್ನೆ DK ಶಿವಕುಮಾರ್ ಅವರಿಗೂ ಕೂಡ ಒತ್ತಾಯ ಮಾಡಿದ್ದೀನಿ. ಅಲ್ಲಿ TB ಬೋರ್ಡ್ ಬದಲು ಪ್ರಾಧಿಕಾರ ರಚನೆ ಮಾಡ್ರಿ ಅಂತೇಳಿ ಒತ್ತಾಯ ಮಾಡಿದ್ದೀನಿ. ತಮ್ಮ ಮೂಲಕ ನಾನು ಇನ್ನೊಂದು ಸಾರಿ ಕೂಡ ಒತ್ತಾಯವನ್ನು ಮಾಡ್ತೀನಿ. ಹಾಗೆ ಕೃಷ್ಣಾ ನದಿ ಏನಿದೆ, ಕೃಷ್ಣಾ ನದಿ ಆಲಿಮೆಟ್ಟಿ ಜಲಾಶಯಕ್ಕೆ 524.526 ಎತ್ತರ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ನಾವು ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ 2 ವಿಧಾನಸಭೆಯಲ್ಲಿ ಒತ್ತಾಯ ಮಾಡಿದಾಗ ಕೇಂದ್ರ ಸರ್ಕಾರದ ತಂಡ ಬಂದು ಕೃಷ್ಣಾ ಆಲಿಮೆಟ್ಟಿ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ಗಳಿಗಾಗಿಯೇ ಕ್ರಸ್ಟ್ ಗೇಟ್ಗಳು ಕಳಿಸಿದ್ದಾರೆ. ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ ಸುಮಾರು 75 ಲಕ್ಷ ಕೋಟಿ ರೂಪಾಯಿ ಬೇಕಾಗ್ತದೆ ಅಂತೇಳಿ. ಈಗ ಹೇಳ್ತಾರೆ 1 ಲಕ್ಷ ಕೋಟಿ ಬೇಕಾಗ್ತದೆ ಅಂತ. ಇದೆಲ್ಲ ಬೂಟಾಟಿಕೆ ಬಿಡಬೇಕು. ನಮಗೆ ಆ ಭಾಗದೊಳಗೆ ಏನಂದ್ರೆ 8 ಜಿಲ್ಲೆಗಳಿಗೆ ನೀರಾಡ್ತಕ್ಕಂಥದ್ದು ಆಲಿಮೆಟ್ಟಿ ಜಲಾಶಯ. ಅದನ್ನು ತಕ್ಷಣವೇ 519ರಿಂದ 524.52 ಎತ್ತರ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಈ ಬಜೆಟಿನಲ್ಲಿ ಅದಕ್ಕೆ ದುಡ್ಡು ಕೂಡ ತೆಗೆದಿಡಬೇಕು. ಬರೀ ಸುಮ್ಮನೆ ಹೇಳಿಕೆಗೆ ಸೀಮಿತ ಆದ್ರೆ ಸರಿ ಹೊಂದಂಗಿಲ್ಲ. ಸರ್ಕಾರ, ರಾಜ್ಯ ಸರ್ಕಾರ ಇದು ಕಂಪ್ಲೀಟ್ ಆಗಿ ಸರ್ಕಾರ ತಮ್ಮ ಮೂಲಕ ನಾನು ಓಪನ್ ಆಗಿ ಹೇಳಕತ್ತೀನಿ, ಈ ಬರೀ ಫ್ರೀ ಬಿಗಾಗಿನೇ ದುಡ್ಡು ಕೊಡ್ತದೆ. 59,000 ಕೋಟಿಲಿಂದ 70,000 ಕೋಟಿ ಪ್ರತಿ ತಿಂಗಳು ಅದಕ್ಕೆ ವ್ಯಯ ಮಾಡ್ತದ. ಇದುವರೆಗೆ ರೈತರಿಗೆ 1 ನಯ ಪೈಸೆ ಕೂಡ ಬಿಡುಗಡೆ ಮಾಡಿಲ್ಲ. ಸುಳ್ಳು ಸರ್ಕಾರ, ಸುಳ್ಳು ಸರ್ಕಾರ. ಯಾಕೆ ಸುಳ್ಳು ಸರ್ಕಾರ ಅಂತ ಹೇಳ್ತೀವಿ ಅಂತಂದ್ರೆ, ನೀರಾವರಿಗೆ 25,000 ಕೋಟಿ ಅಂತ ಹೇಳಿದ್ರು ಇದುವರೆಗೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಕೃಷಿ ಇಲಾಖೆಗೆ 5,000 ಕೋಟಿ ಅಂತಂದ್ರು ಅದು ಕೂಡ 1 ರೂಪಾಯಿ ಬಿಡುಗಡೆ ಮಾಡ್ತಾ ಇಲ್ಲ. ಸಬ್ಸಿಡಿಗಳು ಒಂದು ನಯ ಪೈಸೆ ಸಬ್ಸಿಡಿ ಕೂಡ ಅಗ್ರಿಕಲ್ಚರ್ ಆಫೀಸ್ ಇರ್ಬೋದು,
ಕೃಷಿ ಆಫೀಸ್ ಇರ್ಬೋದು, ಯಾವ ಅಧಿಕಾರಿಗಳು ಕೇಳಿದ್ರು ನಮ್ಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ. ಮೂಲತಃ ಏನಪ್ಪ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ, ಈಗೇನು ಕಲ್ಯಾಣ ಕರ್ನಾಟಕ ಆಗ್ಯದ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಸಂಸದರನ್ನು ಆರಿಸಿ ಕಳಿಸಿದಂಥವ್ರು ಇಲ್ಲಿ ಕಾಂಗ್ರೆಸ್ಸೇ ಆರಿಸಿ ಹೋಗಿದ್ದಾರೆ. ಅವರು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಕೈ ಕಟ್ಟಿಕೊಂಡು ನಿಲ್ತಕ್ಕಂಥ ಕೆಲಸ ಮಾಡಬಾರ್ದು. ಸಂಸದರು ಕೇಂದ್ರಕ್ಕೆ ಒತ್ತಡ ಹಾಕ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ರಾಜೀನಾಮೆ ಬಿಸಾಕಿ ಆದರೂ ಕೂಡ ಈ ಭಾಗದ ನೀರಾವರಿಗೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ರೈತ ಸಂಘದವ್ರದ್ದು ಏನಾಗಿದೆ ಅಂದರೆ 100% ನಾನು ಮಾನ್ಯ ಮಾಡ್ತೀನಿ ನಿಮ್ಮ ಮಾತುಗಳನ್ನು, ನಾನು ಕೂಡ ಒಪ್ತೀನಿ. ಸರ್ಕಾರಗಳು ಹೆಂಗಾಗ್ಬಿಟ್ಟವ ಅಂತಂದ್ರೆ ನಾವು ಅಂತಲ್ಲಿ ಎಲ್ಲೇನ ಟೆಂಟ್ ಹಾಕ್ಯಂಡ್ ಕುಂತೀವಿ ಅಂತಂದ್ರೆ 5 ವರ್ಷ ಆದ್ರೂ ನಮ್ಮ ಕಡೆ ಬಳಿ ನೋಡ್ಲಾರ್ದಂಥ ಪರಿಸ್ಥಿತಿ ಅವ್ರು ಆಗಿಬಿಟ್ರೆ. ಯಾಕಂತಂದ್ರೆ ಅವರು ದುಡ್ಡು ಮಾಡೋದ್ರಲ್ಲಿನೇ ಶಾಸಕರು ಜಾಸ್ತಿ ಆ ಕಡೆನೇ ಇದು ಮಾಡ್ತಾರ ಹೊರತು ರೈತರ ಬಗ್ಗೆ ಏನಿಲ್ಲ ಸರ್. ನೀವು ರಾಜಕಾರಣದಾಗ ಸೇರ್ಕೊಂಡ್ಬಿಡ್ತೀರಿ ಎಲೆಕ್ಷನ್ ಇಲ್ಲ ಸರ್. ಈಗ ಪಾರ್ಟಿಗೆ ಬಿಡ್ತಾರ, ಹಂಗಾಗಿ ಅವರು ಘೋಷಿಸ್ತೀನಿ. ನನಗೆ ಏನಾದ್ರು ನೀವು ಯಾವ್ದಾದ್ರು ಸಜೆಷನ್ ಇದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಜಲವಂತ ಸಮಸ್ಯೆಗಳಿದ್ವು ಅಂತಂದ್ರೆ ದಯಮಾಡಿ ನಮಗೆ ಮಾರ್ಗದರ್ಶನ ಮಾಡ್ರಿ. ತಮ್ಮ ಮಾರ್ಗದರ್ಶನ ಮೂಲಕ ಮಾರ್ಗದರ್ಶನ ಈಗ ಹೆಂಗಂದ್ರೆ ಕಂಪ್ಲೀಟ್ ಥ್ರೂಔಟ್ ಸ್ಟೇಟ್ ಇದೆ ಸರ್. ಎಲ್ಲ ರಾಜ್ಯದ ವಿಷಯಗಳು ಬಂದಾಗ ಅಲ್ಲಿಯೂ ತಗೊಂತೀನಿ. ನೀವು ಏನು ಮಾರ್ಗದರ್ಶನ ಕೊಡ್ತೀರಿ, ಇಲ್ಲಿ ಜಿಲ್ಲೆಯೊಳಗೆ ಏನು ಅನ್ಯಾಯ ನಡೀತದ ಪ್ರತಿಭಟನೆ ಕೊಡ್ಬೇಕ್ರಿ. ನಿಮ್ ಜಿಲ್ಲೆದಾಗ ಅವ್ರ ಸಮಸ್ಯೆ ತಗೊಂಡು ಅವರು ಪ್ರತಿಭಟನೆ ನಾನು ನಿರಂತರವಾಗಿ ರಾಜ್ಯವ್ಯಾಪ್ತಿ ಎಲ್ಲ ಕಡೆಗೆ ತಿರುಗಾಡಿದ್ದೀನಿ, ಎಲ್ಲ ಜಿಲ್ಲೆ ಒಳಗೂ ಮಾಡಿದ್ದೀನಿ ಸರ್. ಇಂಥ ಜಿಲ್ಲೆ ಒಳಗೆ ಇಲ್ಲ ಅಂತಿಲ್ಲ. ಬಟ್ ಈಗೇನಾಗಿದೆ, ಈಗ ಈ ಅಧಿವೇಶನದೊಳಗೆ ಮಾಡ್ಕೊಂತ ಏನು ಬಂದಿವಿ, ನಮ್ಮ ಮೊದಲನೇ ಜಯ ನವಲಿ ಹತ್ರ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದು ಒಂದು. ಎರಡನೇದು ಹುಬ್ಳಿ ಹತ್ರ 480 ಕೋಟಿ ರೂಪಾಯಿ ಏನು ಬೆಳೆ ಪರಿಹಾರಕ್ಕೆ ಒತ್ತಾಯ ಮಾಡಿದ್ವಿ, ಆ ಬೆಳೆ ಪರಿಹಾರ 480 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದು ಎರಡನೇದು. ಆಮೇಲೆ ಸಂತೋಷ್ ಲಾಡ್ ಅವರು ಏರಿಯಾದೊಳಗೆ ಅಲ್ಲಿ ಪೊಲೀಸರನ್ನ ಹಚ್ಚಿ ಮೀಟರ್ಗಳನ್ನು ಕಿತ್ತು